ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೆಕೆಂಡ್ ಪಿ ಯು ಸಿ ರಿಸಲ್ಟು ಇವತ್ತು ಬರುತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಆದರೆ ಇಟ್ಕೊಂಡಿದ್ರು. ಯಾಕಂತ ಅಂದರೆ 99.9% ಇವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಥರದ ಅಪ್ಡೇಟ್ಸ್ ಬಂದಿತ್ತು. ನಾವು ಅಪ್ಡೇಟ್ಸನ್ನು ಆದರೆ ಕೊಟ್ಟಿದ್ದೀವಿ. ಈಗ ಸ್ಟೂಡೆಂಟ್ಸಿಗೆ ಗೊತ್ತಾಗಿದೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಆದರೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಈಗ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂತ ಅಂದರೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಯಾಕೆ ಬಂದಿಲ್ಲ, ಇನ್ನು ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬರುವಂಥದ್ದು ನಮ್ಗೆ ಇನ್ನೂ ತುಂಬ ಲೇಟ್ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ಯಾಕೆ ಡಿಲೇ ಆಯಿತು, ಇನ್ನೂ ಸಹ ಮುಂದೆ ಏನಾದರೂ ಡಿಲೇ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು ಸೊ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಏಪ್ರಿಲ್ 7ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ 99.9% ಬರಬೇಕಿತ್ತು. ಬಟ್ ನಮಗೆ ನಿನ್ನೆ ನೈಟ್ ಆದ್ರೆ ಗೊತ್ತಾಗುತ್ತೆ ಇಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾಕಂತ ಅಂದ್ರೆ ಪಿ ಯು ಬೋರ್ಡ್ ನ ಅಧ್ಯಕ್ಷರು ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಈಗ ಕೊನೆ ಹಂತದ ಮೌಲ್ಯಮಾಪನ ಆದ್ರೆ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ನಾವು ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಅಂಡ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಈಗ ನಿನ್ನೆ ಹೇಳಿರೋದವರು ನಾಳೆ ರಿಸಲ್ಟ್ ಇಲ್ಲ, ನಾಳಿದ್ದು ಸಹ ರಿಸಲ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿರೋದು. ಅಂದ್ರೆ ಏಪ್ರಿಲ್ 7ನೇ ತಾರೀಕು ನಿಮ್ಗೆ ರಿಸಲ್ಟ್ ಬರೋದಿಲ್ಲ, ಏಪ್ರಿಲ್ 8ಕ್ಕೂ ಸಹ ರಿಸಲ್ಟ್ ಆದ್ರೆ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಇದಕ್ಕಿರುವಂತಹ ರೀಸನ್ಸ್ ಬೇರೆ ಬೇರೆ ರೀಸನ್ಸ್ ಏನೂ ಸಹ ಇಲ್ಲ, ಇರುವಂತದ್ದು ಒಂದೇ ರೀಸನ್, ಕೊನೆ ಹಂತದ ಮೌಲ್ಯಮಾಪನ ಆದ್ರೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನಿಮ್ಗೆ ಪೇಪರ್ ಕರೆಕ್ಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನಮಗೆ ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಈ ವರ್ಷ ಆದಷ್ಟು ಬೇಗ ಪೇಪರ್ ಕರೆಕ್ಷನ್ಸ್ ನ ಮಾಡ್ತಾರೆ. ಈಗ ಒಂದು ಪೇಪರ್ ಕಂಪ್ಲೀಟ್ ಆಗಿದ ತಕ್ಷಣ ಎವಾಲ್ಯೂಯೇಷನ್ ಅದ್ರದ್ದು ಬಂದ್ಬಿಟ್ಟು ನಾವು ಮಾರ್ಕ್ಸ್ ಅನ್ನ ಹಂಗೆ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಎಲ್ಲ ಒಂದು ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಆದಷ್ಟು ಬೇಗ ಆಗುತ್ತೆ. ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮಗೆ ನಿನ್ನೆ ಗೊತ್ತಾಗುತ್ತೆ ಇಲ್ಲ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ರೀಸನ್ ಕೇಳಿದ್ರೆ ರೀಸನ್ ಇರುವಂತದ್ದು ಕೊನೆ ಹಂತದ ಮೌಲ್ಯಮಾಪನ ಆದ್ರೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಈಗ ಏಪ್ರಿಲ್ 7 ಅಂಡ್ ಹಾಗೇನು ಏಪ್ರಿಲ್ 8ಕ್ಕೆ ರಿಸಲ್ಟ್ ಆದ್ರೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸರ್ ಹಾಗಿದ್ರೆ ಇನ್ನೂ ತುಂಬಾ ಡಿಲೇ ಆಗುತ್ತಾ ರಿಸಲ್ಟ್ ಬರುವಂತದ್ದು, ಇನ್ನೂ ಎಷ್ಟು ದಿನ ಆಗುತ್ತೆ, ಒಂದ್ ತಿಂಗಳಾಗುತ್ತಾ, 15 ದಿನ ಆಗುತ್ತಾ, 20 ದಿನ ಆಗುತ್ತಾ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನೀವು ಅನ್ಕೊಂಡಂಗೆ ಈಗ ಒಂದ್ಸಲಿ ಡೇಟನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 15 ದಿನ ಆಗುತ್ತೆ 20 ದಿನ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಯಾರನ್ನು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಏಪ್ರಿಲ್ 7ಕ್ಕೆ ಹೇಳಿದ್ದಾರೆ, ಏಪ್ರಿಲ್ 7ಕ್ಕೆ ಕೊಡೋದಕ್ಕೆ ಆಗಿಲ್ಲ. ಈಗ ನೆಕ್ಸ್ಟ್ ಈ ಒಂದು ಡೇಟ್ ಏನ್ ಪೋಸ್ಟ್ಪೋನ್ ಮಾಡಿದ್ದಾರೆ ಆ ಒಂದು ಪೋಸ್ಟ್ಪೋನ್ ಡೇಟ್ ಬಂದ್ಬಿಟ್ಟು ಇದೇ ಒಂದು ದಿನಾಂಕಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ಸಹ ಡಿಸೈಡ್ ಆದ್ರೆ ಆಗಿಲ್ಲ. ಬಟ್ ನಿಮ್ಗೆ ನಿಮ್ಮ ಒಂದು ಪಿ ಯು ರಿಸಲ್ಟ್ ತುಂಬಾ ಡಿಲೇ ಆದ್ರೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಈಗ ಏಪ್ರಿಲ್ 7 ಏಪ್ರಿಲ್ 8ಕ್ಕೆ ರಿಸಲ್ಟ್ ಆದ್ರೆ ಕೊಡೋದಿಲ್ಲ ಅಂತ ಹೇಳಿದಾರಲ್ವಾ, ನಮ್ಗೆ ಇನ್ನೊಂದು 2 to 4 ಡೇಸ್ ಒಳಗಡೆ ಆದ್ರೆ ಒಂದು ಕ್ಲಿಯರ್ ಕಟ್ ಅಪ್ಡೇಟ್ ಆದ್ರೆ ಬರುತ್ತೆ. ಏನ್ ಅಪ್ಡೇಟ್ ಬರುತ್ತೆ ಅಂತ ಅಂದ್ರೆ ಸೆಕೆಂಡ್ ಪಿ ಯು ಸಿ 2026 ಎಕ್ಸಾಮ್ ಒಂದು ರಿಸಲ್ಟ್ ಬಂದ್ಬಿಟ್ಟು ಇಂತಹ ದಿನಾಂಕಕ್ಕೆ, ಇಂತಹ ಟೈಮಿಂಗ್ಸ್ಗೆ, ಇಂತಹ ವೆಬ್ಸೈಟ್ ಅಲ್ಲಿ ಈ ರೀತಿ ನಾವು ಹಾಗಾದ್ರೆ ರಿಸಲ್ಟ್ ಅನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮುಖಾಂತರ ಎಜುಕೇಶನ್ ಮಿನಿಸ್ಟರ್ ಆದ್ರೂ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ಆದ್ರೂ ರಿಲೀಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರು ಭಯ ಪಡೋದಕ್ಕೆ ಹೋಗ್ಬೇಡಿ. ಹೌದು, ಪ್ರತಿಯೊಬ್ಬರಲ್ಲೂ ಒಂದು ಎಕ್ಸೈಟ್ಮೆಂಟ್ ಆದ್ರೆ ಇರುತ್ತೆ. ಯಾಕಂತ ಅಂದ್ರೆ ಮಾರ್ನಿಂಗ್ ಇಂದನೂ ನನಗೆ ಸಿಕ್ಕಿರುವಂತಹ ನಮ್ಮ ಒಂದು ಫ್ರೆಂಡ್ಸ್ ಸಹ ಇದ್ದಾರೆ. ಅವರೆಲ್ಲ ಕೇಳ್ತಿದ್ದಾರೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರಲ್ವಾ ಅಣ್ಣ, ರಿಸಲ್ಟ್ ನಮಗೆ ಬಂದಿಲ್ಲ, ರಿಸಲ್ಟ್ ಇವತ್ತೇ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇನ್ನೂ ಅನ್ಕೊಂಡಿದ್ರು. ಅವ್ರಿಗೂ ನಾನು ಹೇಳ್ದೆ ಇಲ್ಲ ಈ ರೀತಿ ಎಲ್ಲ ಪ್ರೊಸೆಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಸ್ಟೂಡೆಂಟ್ಸ್ ಯಾರೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಯಾರೆಲ್ಲಾನು ಸಹ ಒಂದು ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಆದ್ರೆ ಬಂದೇ ಬರುತ್ತೆ. ಹೌದು, ನಿಜವಾಗ್ಲೂ ಬೇಜಾರು ಆಗಿರುತ್ತೆ, ನಮ್ಗೆ ಒಂಚೂರು ಬೇಜಾರಾದ್ರೆ ಇರುವಂತದ್ದು. ಇಲ್ಲ 2-3 ದಿನದಿಂದ ಹೇಳಿದ್ವಲ್ವಾ ಎಕ್ಸಾಕ್ಟ್ ಆಗಿ 99.9% ಏಪ್ರಿಲ್ 7ಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ನೋಡಿದ್ರೆ ಹಿಂಗಾಗ್ಬಿಡ್ತು ಅಂತ ಹೇಳಿ ನಮ್ಗುನೇ ಬೇಜಾರು ಆಯ್ತು. ಇನ್ನ ರಿಸಲ್ಟ್ ಗೆ ವೇಟ್ ಮಾಡ್ತಿರುವಂತವ್ರಿಗೆ ನಿಮ್ಗೂ ಸಹ ಬೇಜಾರಾಗಿರುತ್ತೆ. ಬಟ್ ಏನ್ ಮಾಡೋದಕ್ಕೆ ಆಗೋದಿಲ್ಲ, ಇವೆಲ್ಲಾನು ಸಹ ಸಮ್ ಟೈಮ್ಸ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ರಿಸಲ್ಟ್ ಅನ್ನುವಂಥದ್ದು ತುಂಬಾ ಡಿಲೇ ಆದ್ರೆ ಆಗೋದಿಲ್ಲ. ನಾನು ಹೇಳ್ದಂಗೆ ಇನ್ನೊಂದು 2 to 4 ಡೇಸ್ ಒಳಗಡೆ ಅಫಿಷಿಯಲ್ ಆಗಿ ಫಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಇಂತಹ ದಿನಾಂಕಕ್ಕೆ ಬೆಳಗ್ಗೆ 10 ಗಂಟೆಗೆ ನಾವು ಒಂದು ಪತ್ರಿಕಾಗೋಷ್ಠಿ ಆದ್ರೆ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಯಾರ್ಯಾರು ಟಾಪರ್ಸ್ ಇದ್ದಾರೆ, ಯಾರ್ಯಾರಿಗೂ ಒಳ್ಳೆ ಸ್ಕೋರ್ ಆಗಿದೆ, ಯಾವ ಕಾಲೇಜ್ ಅವ್ರು ಜಾಸ್ತಿ ಇದ್ದಾರೆ, ಯಾವ ಡಿಸ್ಟಿಕ್ ಅವ್ರು ಜಾಸ್ತಿ ಪಾಸ್ ಆಗಿದ್ದಾರೆ, ಯಾವ ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ಕಡಿಮೆ ಮಾರ್ಕ್ಸ್ ಬಂದಿದೆ, ಜಾಸ್ತಿ ಮಾರ್ಕ್ಸ್ ಬಂದಿದೆ, ಎಲ್ಲಾನು ಸಹ ಪ್ರಕಟ ಮಾಡ್ತಾರೆ. ಅದಾದ್ಮೇಲೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಏನಿದೆ. ಸೊ ಇದ್ರ ಬಗ್ಗೆನೂ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಇದು ಇರ್ಬೇಕಿಲ್ವಾ, ಇನ್ನು 2025 ಇದೆ ಅಂತ ಹೇಳಿ. ಯಾಕೆ ಇದೆ ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಿಲ್ಲ. ಹಾಗಾಗಿ ಈಗ ಮುಂದೆ ಅನೌನ್ಸ್ ಮಾಡಿದಾಗ ಸೇಮ್ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಅಂತ ಹೇಳಿ ಇಲ್ಲಿ ಡೇಟ್ ಆದ್ರೆ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿ ರಿಜಿಸ್ಟರ್ ನಂಬರ್ ಸಬ್ಜೆಕ್ಟ್ ಅನ್ನ ಒಟ್ಟು ಸಬ್ಮಿಟ್ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮಗೆ ಸಿಗುತ್ತೆ. ಓಕೆನಾ, ಈ ರೀತಿ ಪ್ರೋಸೆಸ್ ಎಲ್ಲಾನು ಇರುವಂತದ್ದು. ಸೊ ಸ್ಟೂಡೆಂಟ್ಸ್ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಆದಷ್ಟು ಬೇಗನೆ ನಿಮ್ಗೆ ಒಂದು ಕನ್ಫರ್ಮೇಶನ್ ಡೇಟ್ ಆದ್ರೆ ಬರುತ್ತೆ, ಆಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ನಿಮ್ಗೆ KCET ಎಕ್ಸಾಮ್ ಆಗಿರ್ಬೋದು, KCET ಕೌನ್ಸಿಲಿಂಗ್ ಆಗಿರ್ಬೋದು, KCET ರಿಲೇಟೆಡ್ ಎಲ್ಲಾ ತರದ ಪ್ರತಿಯೊಂದು ಅಪ್ಡೇಟು ನಾನು ನಿಮ್ಗೆ ಸಿಗ್ತಾ ಇರುತ್ತೆ. ಕಾಲೇಜ್ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು, ಕೋರ್ಸ್ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಏನು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್
ಆದ್ರೆ ತಿಳಿಸ್ಕೊಡ್ತಿರ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಸರ್ ನೋಡಿದ್ರೆ ಎರಡು ಚಾನಲ್ಸ್ ಅಲ್ಲಿ ವಿಡಿಯೋಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು. ನೋಡಿ, ಮಹಿ ಅಪ್ಡೇಟ್ಸ್ ಅಲ್ಲೂ ವಿಡಿಯೋ ಮಾಡ್ತಿರುವಂತದ್ದು ನಾನೇ, ಮಹಿ ಮಾಸ್ಟರ್ಸ್ ಅಲ್ಲೂ ನಾನೇ ಮಾಡ್ತಿರುವಂತದ್ದು. ಯಾಕೆ ಎರಡಲ್ಲೂ ಸಪರೇಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಈಗ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ಸಾಕಷ್ಟು ಈ ವರ್ಷ KCET 2026 ಗೆ ಅಪ್ಲಿಕೇಶನ್ ಹಾಕಿರುವಂತ ಸ್ಟೂಡೆಂಟ್ಸ್ ಇರುವಂತದ್ದು. ಆ ಒಂದು ಸ್ಟೂಡೆಂಟ್ಸ್ ಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಅಪ್ಡೇಟ್ ಮಾಡ್ತಿದ್ದೀನಿ. ಅಂಡ್ ಹಾಗೆ ಮಹಿ ಅಪ್ಡೇಟ್ಸ್ ಅಲ್ಲಿ ಬಂದ್ಬಿಟ್ಟು ಅದರಲ್ಲೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆದ್ರೆ ಸಬ್ಸ್ಕ್ರೈಬರ್ಸ್ ಇರುವಂತದ್ದು. ಹಾಗಾಗಿ ಎರಡಲ್ಲೂ ಅಪ್ಡೇಟ್ ಮಾಡ್ತಿದ್ದೀನಿ. ಎರಡೂ ಚಾನಲ್ಸ್ ಅಲ್ಲೂ ಸಹ ನಿಮ್ಗೆ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.